यू टीवी न्यूज में आप सभी दर्शकों का स्वागत है। मैं आपके साथ रजाक इनामदार। ಸರ್ ನೋಡ್ರಿ, ವಂದೇ ಭಾರತ ರೈಲು ಬಿಡಬೇಕು ಅಂತೇಳಿ ನಮ್ಮದು ನಿಮ್ಮಗನೇ ವಿಚಾರ ಸಮಸ್ಯೆ. ಅದ್ರ ಬಗ್ಗೆ ನಾನು 2-3 ಸಲ ಮಂತ್ರಿಗಳಿಗೂ ಭೇಟಿಯಾಗಿದ್ದೀನಿ. ಆದರೆ ಪ್ರಾಬ್ಲಮ್ ಏನು ಅಂತಂದರೆ, ಈಗೇನು ನಮ್ಮದು ಟೂ ಲೇನ್ ಐತಲ್ಲ, ಅದ್ರದ್ದು ಸೆಟಲ್ಮೆಂಟ್ ಆಗಿಲ್ಲ. ಇದು ಭಾಳ ಸ್ಪೀಡಾಗಿ ಗಾಡಿ ಹೋಗ್ತದೆ, ಏನ್ರಿ ಹೆಚ್ಚು ಕಡಿಮೆ ಆದರೆ ತೊಂದರೆ ಆಗ್ತದೆ ಕಾರಣಕ್ಕೆ ಅದಕ್ಕೆ ಮಾಡಿಲ್ಲ. ಅದು ಪೂರ್ತಿ ಸೆಟ್ಲ್ ಆದಮೇಲೆ 100% ಬಿಡಿಸ್ತಕ್ಕಂಥ ಕೆಲಸ ನಾ ಮಾಡ್ತೇನೆ. ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಅನುದಾನ ಸಾಕಷ್ಟು ಕೊಡ್ತಾ ಇದೆ ಸರ್, ಆದರೆ ಸ್ಟೇಟ್ ಗೌರ್ಮೆಂಟ್ ಇಂಪ್ಲಿಮೆಂಟೇಷನ್ ಸರಿಯಾಗಿ ಮಾಡ್ತಾ ಇಲ್ಲ. ನೋಡ್ರಿ, ಈಗ ಅದರದ್ದೇ ನಾ ಹೇಳ್ತೀನಿ. ಈಗ ನನಗೂ ಕೂಡ ಗೊತ್ತದ, ಸುಮಾರು ಓದಿದ್ದೀನಿ. ನೋಡ್ರಿ, ಅಂಥ ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ. ನೋಡ್ರಿ, ಪ್ರತಿಯೊಂದು ಈಗ ಎಷ್ಟು ಜಲಧಾರ ಯೋಜನೆಯಲ್ಲಿ ಅಂದ್ರೆ ಇದು JJM ಅಂತ ಹೇಳ್ತಾರೆ, ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿಯೂ ಕೆಲಸ ಆಗಿಲ್ಲ. ಅದಕ್ಕೆ ಕಾರಣೀಭೂತರು ಯಾರಪ್ಪ ಅಂತಂದ್ರೆ ಈ ಸರ್ಕಾರದವ್ರು. ಈಗ ನೋಡ್ರಿ, ಏನು ಮಾಡ್ತಾರೆ, ಕಾಂಟ್ರಾಕ್ಟ್ ತೊಗೋತಾರೆ. ಈಗ ಅಥರ್ಗ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತೊಗೋತಾರೆ. ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ. ಅವನು ಏನು ಮಾಡ್ತಾನೆ, ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ. ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡೆಯಿಂದ ಇಸ್ಕೊಂಡು ಮತ್ತೊಬ್ಬನಿಗೆ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ. ಸಬ್ ಕಾಂಟ್ರಾಕ್ಟ್ರ್ ಯಾಕೆ ಕೊಡಬೇಕು? ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟ್ರ್ ಎಷ್ಟು ಮಾಡ್ಯಾರಲ್ಲ, ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ. ಅದು ಯಾಕೆ ಕೊಡಬೇಕು? ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟು ಟೆಂಡರ್ ಆಗಿರ್ತದೆ, ನೀನು ಕೆಲಸ ಮಾಡಬೇಕಪ್ಪ. ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀ ಆ ಕೆಲಸ ಕೊಟ್ಟರೆ ಆಮೇಲೆ ಯಾಕೆ ಸರಿಯಾಗಿ ಮಾಡ್ತಾನೆ? ನೀನು ಹಾಳಾಗ್ತೀಯ. ಅದಕ್ಕಾಗಿ ಅವ್ರನ್ನ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ನಿಜವಾಗಿ ಅದರಲ್ಲಿ ನನಗೆ ಭಾಳ ಖೇದ ಅದ. ನೋಡಿರಿ, ಎಷ್ಟು ಹೈರಾಣ, ಎಷ್ಟು ತೊಂದರೆ, ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂಥೇಳಿ ಪಟ್ರ ಪಾಪಗೇಡಿ ಇಂಥ ಕೆಲಸ ಮಾಡ್ತಾರೆ. ಎಷ್ಟೋ ಹಳ್ಳಿಯೊಳಗೆ ಅದು CC ರೋಡ್ ಹಡ್ಡದ್ದು ಕೂಡ ಮುಚ್ಚಿಕೊಡ್ಬೇಕು ಅಂತದ, ಅದನ್ನು ಸಹಿತ ಮಾಡಿಲ್ಲ. ನಾನು ಒಂದು ಪೇಪರ್ನಲ್ಲಿ ನೋಡಿದೆ, ಒಂದು 2-3 ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ. ನಾನು ಚೀಫ್ ಸೆಕ್ರೆಟ್ರಿಗೆ ಹೇಳೀನಿ, ಆಮೇಲೆ ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗೆ ಹೇಳೀನಿ, ಎಲ್ಲರಿಗೆ MLA ಗಳಿಗೆ ನಾ ಏನೂ ಹೇಳಕ್ಕೆ ಹೋಗೋದಿಲ್ಲ. ಅವ್ರು ಹೆಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ. ನೋಡಿರಿ, ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ತೊಗೊಂಡು ಮಾಡಬೇಕಿಲ್ಲ. ಪಬ್ಲಿಕ್ ಕೆಲಸ, ಅದು ತಮ್ಮ ಜನರ ಕೆಲಸ, ಓಟ್ ಹಾಕಿದವ್ರ ಕೆಲಸ. ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ, ಎಲ್ಲರೂ ಕಾಳಜಿ ಯಾರೂ ವಹಿಸೋದಿಲ್ಲಪ್ಪ, ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾರೆ ಅಂತೇಳಿ ನನಗೆ ಅನ್ನಿಸ್ತದೆ. ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗದ. ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ. ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ? ಏನಾರು ಕಾರ್ಬಾರ್ ಮಾಡ್ಲಿಕ್ಕೆ ಹೋದ್ರೆ ನಮ್ಮ ಕ್ಷೇತ್ರದ ಬಂದು ಇವ್ರು ಕಾರ್ಬಾರ್ ಮಾಡ್ತಾರೆ ಅಂತಾರೆ ಇವರು MLAಗಳು. ಅದನ್ನು ಒಂದು ಅಡಚಣೆ ಅದ. ಹೀಗಾಗಿ ನಾನು ಬೇಸತ್ತು ನಾನು ಸುಮ್ಮನೆ ಆಗಿದ್ದೀನಿ. ಆದರೆ ಇದ್ರ ಬಗ್ಗೆ ನಾನು ಏನು ಮಾಡಬೇಕು ಅದನ್ನು ನಾನು ಮಾಡ್ತೀನಿ ಅಂತಕ್ಕಂಥ ಮಾತು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಸರಿ, ಕೇಂದ್ರ ಸರ್ಕಾರ ಕರೆಕ್ಟ್ ಟೈಮಿಗೆ ಅನುದಾನ ಕೊಡ್ತಾ ಇದ್ದರೆ ಇವು ಪೂರ್ಣ ಕಾಮಗಾರಿ ಗುಣಮಟ್ಟ ಆಗುವವರೆಗೂ, ಪರಿಪೂರ್ಣ ಆಗುವವರೆಗೂ ಅನುದಾನ ಪೆಂಡಿಂಗ್ ಇಡಬೇಕು ಅನ್ನೋದೊಂದು ಡಿಮ್ಯಾಂಡ್ ಇದೆ ಸರ್. ಅಲ್ಲ, ಬಿಡಲೇಬಾರ್ದು ಅಂತ ಇವ್ರು ಕೊಟ್ಟರೆ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ಹೌದು. ಅದಕ್ಕೆ ಈವರೆಗಿನ ಮಾರ್ಚ್ ಎಂಡಿಗ ಈ ಬಾಕಿ ಅನುದಾನ ಪೆಂಡಿಂಗ್ ಇಟ್ಬಿಡ್ಬೇಕು, ಕೊಡೋದೇ ಬೇಡ. ಕಾಮಗಾರಿ ಪೂರ್ಣ ಆದ ನಂತರ ಬಿಡುಗಡೆ. ಆದರೆ ಅದು ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ, ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದರಾಗೆ ಅಲ್ಲ, ಎಲ್ಲದರಲ್ಲಿ ಏನು ಮಾಡ್ತಾರೆ, ನೇರವಾಗಿ ರಾಜ್ಯಕ್ಕೆ ಕಳಿಸಿಬಿಡ್ತಾರೆ. ಅವರು ಅರ್ಧ ಹಣ ಇಟ್ಕೊಂಡು ಇಟ್ಕೊಂಡು ಮತ್ತು ಅರ್ಧ ಹಿಂಗೆ ಮಾಡೋಂಗಿಲ್ಲ, ಒಂದೇ ಸಲನೇ ಕಳಿಸ್ಬಿಡ್ತಾ. ಅದರಾಗಾಗಿ ಅದು ಹಿಡ್ತಟ್ಟು ಏನೂ ಉಳಿಯೋದಿಲ್ಲ. ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ. ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದೋ. ನಾನು ಇನ್ನೊಂದು ಸಲ ಯಾರ ಜೊತೆ ಚರ್ಚೆ ಮಾಡಿ ಅದು ಒಂದು ಭಾಳ ಸರಿಯಾದ ಒಂದು ರಿಪೋರ್ಟನ್ನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ. ಅಂದರೆ ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಥವಾ ಕೇಂದ್ರ ಸರ್ಕಾರದ ಘನತೆ ಗೌರವ ಹಾಳು ಮಾಡೋ ಕೆಲಸನೂ ಇಲ್ಲಿ ನಡೀತಾ ಇದೆ ಅನ್ನೋ ಆರೋಪ ನಾನು ಒಪ್ತೀನಿ. ಸ್ಟಾಪ್ ಮಾಡಿಬಿಟ್ರಾಯ್ತು, ಒಂದು ಮಹತ್ವಾಕಾಂಕ್ಷೆ ಯೋಜನೆ ಮನಪಾಲ. ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯ ಅಂತ ನೋಡಿದ್ರೆ ದಯವಿಟ್ಟು. ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿಲ್ಲ ರೀ. ಎಷ್ಟೊತ್ತು ಯಾರಿಗೆ ಹೇಳೋದು? ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ, ನೋಡಿರಿ ಅದು ಗುಂಡಿ ಮುಚ್ಚಿಲ್ಲ, ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ, ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ. ಎಷ್ಟೊತ್ತು ಅವ್ರಿಗೆ ಹೇಳೋದು ಹೇಳಿ. ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ. ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ, ಅವರೇ ಅದನ್ನು, ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ, ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.
ಈ ಅನುದಾನ 2024-25 2 ವರ್ಷ, ಹೋದ ವರ್ಷ ಮತ್ತು ಈ ವರ್ಷ ಎರಡು ಸೇರಿ ಇದು ಅನುದಾನ. ಕೆಲವೊಂದು ಆನ್ಗೋಯಿಂಗ್ ಕೆಲಸ ಅದಾವೆ, ಕೆಲವೊಂದು ಫ್ರೆಶ್ ಅದಾವೆ. ಅದ್ರಾಗ ನೋಡಿರಿ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದೀನಿ. ಹೆದ್ದಾರಿಗಳು 2 ಪ್ರಮುಖವಾಗಿದ್ದವು, ಅವೇನು ಚಾಲು ಆಗ್ಬೋದು? ಯಾವ ಅಣ್ಣವ್ರೆ? ಈ ಮಹಾರಾಷ್ಟ್ರದಿಂದ ಬಿಜಾಪುರ ಅಲ್ಲ, ಈಗ ನೋಡಿರಿ ಭಾಳ ಸೀರಿಯಸ್ ಆಗಿ ಚಾಲೂ ಆಗಿದೆ. ನಮ್ಮ ಇಂಡಿ ತಾಲೂಕಿನಲ್ಲಿ ಚಾಲೂ ಆಗಿದೆ, ಬಿಜಾಪುರ ತಾಲೂಕಿನಾಗೂ ಬರ್ತಾ ಇದ್ದಾರೆ ಅವರು. ಈಗ ಎಲ್ಲಿ ಅಪ್ ಟು ನಾಲ್ಕಾಣದ ಕೆಲವೊಂದು ಭಾಗದಾಗೂ ಅಂದರೆ ವಿಡ್ತ್ ಮಾಡ್ಕೊಳಕತ್ತಾರೆ. ಅವು ಯಾವ್ಯಾವ ಅಕ್ವಿಷನ್ ಆಗ್ಯಾವಲ್ಲ ಅಲ್ಲಿ ತನಕನೂ ಮಣ್ಣು ಹಾಕಿ ವಿಡ್ತ್ ಮಾಡ್ಕೊಳ್ಳೋದು ಕಾಮಗಾರಿ ಭಾಳ ಚೆನ್ನಾಗಿ ನಡೆದದು ಈ ಸದ್ಯಕ್ಕಂತೂ ನಾನು ನೋಡಿದ್ದೀನಿ ಪರ್ಸ್ನಲಾಗಿ. ಆಮೇಲೆ ಇದು ನಬಾರ್ಡ್ದು ಏನದಲ್ಲ ಖರೆ ನಿಜವಾಗಿ ಇದಕ್ಕೆ ನನ್ನ ಪ್ರಯತ್ನದ ಜೊತೆಗೆ ನಮ್ಮ ಅಧಿಕಾರಿಗಳು ಕೂಡ ಭಾಳ ಇದಕ್ಕೆ ಸಹಕಾರ ಮಾಡ್ಯಾರ. ಇಷ್ಟೊಂದು 1443 ಕೋಟಿ ರೂಪಾಯಿ ಬಿಜಾಪುರ ಜಿಲ್ಲೆಗೆ ಬರಬೇಕಾದ್ರೆ ನನ್ನ ಪರಿಶ್ರಮದ ಜೊತೆಗೆ ನಬಾರ್ಡಿನ ಅಧಿಕಾರಿಗಳು ಕೂಡ ಭಾಳ ಚೆನ್ನಾಗಿ ಕೆಲಸ ಮಾಡ್ಯಾರ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಪ್ಪ. ಯಾವ ಸಾಹೇಬ್ರೆ? ಟೂರಿಸಮ್ಗೆ ಇದು ನಬಾರ್ಡ್ದು ನನಗೆ ಅಷ್ಟು ಒಂದು ಐಡಿಯಾ ಇಲ್ಲ. ಬಟ್ ಇದ್ರಾಗ ಟೂರಿಸಮ್ದು ಎಲ್ಲೋ ಒಂದು ಇರ್ಬೇಕು ತಡ್ರಿ, ಒಂದೇ ನಿಮಿಷ. ಇದ್ರಾಗ ಐತಿ ಒಂದು ನೋಡಿರಿ, ನಾನು ನೋಡಿದ್ದೀನಿ. ಇದೇನು ಎಲ್ಲ ಡಿಪಾರ್ಟ್ಮೆಂಟಿಗೆ ಇದು ನಬಾರ್ಡು ಎಲ್ಲದಕ್ಕೂ ಅಪ್ಲೈ ಆಗ್ತದೆ, ಒಂದಕ್ಕೆ ಅಂತ ಇಲ್ಲ. ಇದ್ರಾಗ ನೋಡಿರಿ, ಇದು ಎಜುಕೇಷನ್ ಅದ, ಇರಿಗೇಷನ್ ಅದ, ಆಮೇಲೆ ಕೋಲ್ಡ್ ಸ್ಟೋರೇಜ್ಗಳು ಅದಾವ, ಆಮೇಲೆ ಹಾಸ್ಪಿಟಲ್ ಅದಾವ, ಎಲ್ಲನೂ ಅದಾವ್ರಿ ಇದ್ರಾಗೂ ಅದ ರೀ. ಒಂದು ನಾನು ನೋಡಿದೆ, ಮಾರ್ಕ್ ಮಾಡಲಿಲ್ಲ ಅಷ್ಟೇ. ಒಂದು ಟೂರಿಸಮ್ದು ಅದ ನೋಡ್ರಿ ಅದ್ರಾಗ. ಆಮೇಲೆ ಫಿಶ್ರೀಸ್ ಅದ ರೀ ನೋಡಿರಿ. ಫಿಶ್ರೀಸ್ಗೆ ಸುಮಾರು 1,33,00,000 ಎಲ್ಲಪ್ಪ ಅಂತಂದ್ರೆ ಆಲಿಮಟ್ಟಿ ಡ್ಯಾಮ್ ಇನ್ ಬಿಜಾಪುರ್ ಡಿಸ್ಟ್ರಿಕ್ಟ್ ಡೆವಲಪ್ಮೆಂಟ್ ಆಫ್ ಎ ನ್ಯೂ ಫಿಶ್ರೀಸ್ ಫಾರ್ಮ್, ಅದ್ರ ಸಲುವಾಗಿ ಆ ಫಿಶ್ರೀಸ್ನೂ ಅದ. ವಿಮಾನ ಈಗ ನೋಡ್ರಿ ಸಾಹೇಬ್ರೆ, ವಿಮಾನ ನಿಲ್ದಾಣದ ಎಲ್ಲ 100% ಕೆಲಸ ಆಗ್ಯದ. ಅಲ್ಲಿ ಏನು ಬಾಕಿ ಉಳಿದಿಲ್ಲ. ಒಂದು 99ರಾಗ 1% ಏನಪ್ಪ ಅಂತಂದ್ರೆ ಈ ಇದ್ರದ್ದು ಏನದು ಫೈರ್ ಫೈಟ್ರದು ಬರೀ ಸೆಟಪ್ ಆಗಬೇಕಾಗಿತ್ತು, ಅದು ಆಗಿಲ್ಲ. ಅದನ್ನು ಟೆಂಡರ್ ಅದೆಲ್ಲ ಆಗ್ಯದ, ಅದು ಫೈನಲ್ ಆಗೋ ಎಲ್ಲನೂ ಫೈನಲ್ ಆಗೋ ಸ್ಟೇಜ್ನಾಗ ಅದ. ಅದ್ರ ಮಧ್ಯ ಈ ಒಂದು ಸುಪ್ರೀಂ ಕೋರ್ಟ್ನಾಗ ಮತ್ತೊಂದು ಆರ್ಡರ್ ಆಗಿಬಿಟ್ಟದು. ಇದು ಬರೀ ಬಿಜಾಪುರಿಗೆ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿರ್ತಕ್ಕಂಥ ಹೊಸ ಏನು ಏರ್ಪೋರ್ಟ್ಗಳು ಬಂದವು ಅಲ್ಲಿ ನೈರ್ಮಲ್ಯ ಎಂಥದ್ದು ಇನ್ನು ಎನ್ವಿರಾನ್ಮೆಂಟ್ ಅದು ಹಾಳಾಗ್ತದೆ ಅನ್ನೋ ಕಾರಣಕ್ಕೆ ಅಲ್ಲಿ ಸ್ಟೇ ಕೊಟ್ಟು ಬಿಟ್ಟಾರ. ಆದರೂ ನಾನು ಮಂತ್ರಿಗಳಿಗೆ 2-3 ಸಲ ಭೇಟಿಯಾಗಿನ. ಪಾಪ ನಮ್ಮ ಆಂಧ್ರ ಮಂತ್ರಿಗೆ ಅವನು ಕೂಡ ಹೇಳ್ಯಾನ, ಅಣ್ಣ ಇದನ್ನು ಜಲ್ದಿ ನಾನು ಮಾಡಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳ. ಹಾಂ ಹೇಳಿ ಯಾವಾಗ ಸಾಹೇಬ್ರೆ? ಹಾಂ ಹಾಂ ಏನು ಮಾಡ್ಯಾರ ಅಲ್ರಿ? ಮತ್ತು ಅಲ್ಲಿ ನಿಮಗೂ ಮಾತಾಡ್ಲಿಕ್ಕೆ ಹಾಕದ, ನಿಮ್ಮಂತ ಅವ್ರಿಗೂ ಆಗ್ತಿರ್ತದ್ರಿ. ನೋಡ್ರಿ, ಈಗ ಒಂದು ನಿಮಿಷ MP ಅವನು ಇದು ಏನು ಪರಿಮಿತಿ ಏನಪ್ಪ ಅಂದ್ರೆ ಒಂದು ಜಿಲ್ಲಾ. ರಾಜ್ಯಸಭಾ ಮೆಂಬರ್ಗಳು ಹಂಗಿಲ್ಲ, ಇಡೀ ದೇಶದ್ದು ಮಾತಾಡ್ಬೋದು ಅವರು, ಬರೀ ಬಿಜಾಪುರದ ಅಷ್ಟೇ ಅಲ್ಲ. ಹೌದೌದು, ಅವ್ರಿಗೆ ಬಿಜಾಪುರ ಇಲ್ಲಿ ಇನ್ಚಾರ್ಜ್ ಇದು ತೊಗೊಂಡಿದ್ದಾರೆ. ಅವರು ದತ್ತಕತ್ತಾರೋ ಏನೋ ಸುಡ್ಗಾಡ, ಅದಕ್ಕೆ ದತ್ತಕ್ಕೆ ತೊಗೊಂಡಾರ ಏನ್ರಿ? ಅದು ಯಾಕೆ ತೊಗೊಂಡಾರ ಅಂದ್ರೆ ಪಕ್ಕದ ಜಿಲ್ಲೆನವ್ರು ಅದಾರ ಅಂತ ತೊಗೊಂಡಾರ. ಇಲ್ಲ, ಅದ್ರ ಬಗ್ಗೆ ನೋಡಿ ಅದ್ರ ಬಗ್ಗೆ ಚರ್ಚೆ ಬೇಡ. ಅವ್ರಿಗೆ ಸ್ವಾತಂತ್ರ್ಯ ಅದ, ಅವ್ರು ಮಾತಾಡ್ತಾರೆ. ಇಡೀ ಬರೀ ಬಿಜಾಪುರದ ಅಷ್ಟೇ ಅಲ್ಲ, ಇಡೀ ದೇಶದ್ದು ರಾಜ್ಯಸಭಾ ಮೆಂಬರ್ ಮಾತಾಡ್ಬೋದಪ್ಪ. ಅದ್ರ ಬಗ್ಗೆ ನಂದೇನು ಇದು ತಕರಾರು ಏನಿಲ್ಲ. ಇಷ್ಟೆಲ್ಲ ಸ್ಕೀಮ್ಗಳು, ಇಷ್ಟೆಲ್ಲ ಡೆವಲಪ್ಮೆಂಟ್ಗಳನ್ನ ತಂದ್ರೂ ಸಹಿತ ಜಿಲ್ಲೆ ಒಳಗೆ ಅಭಿವೃದ್ಧಿ ಆಗ್ತಾ ಇಲ್ಲ. ರೋಡ್ಗಳದ್ದು ರೊಕ್ಕ ಎಲ್ಲೋ ಹಾಕ್ತಾರೆ, ರೊಕ್ಕ ನುಂಗ್ಬಿಟ್ಟಿರ್ತಾರೆ. ಅಂಥವ್ ನಾವು ಬೇಕಾದಷ್ಟು ನಿಮ್ಗೆ ತಗೊಡ್ತೀವಿ. ಆಮೇಲೆ ನೀರಿಂದ ಅದ್ರಲ್ಲ, ಇದು ನೀರಿಂದ ಎಷ್ಟು ಉತ್ತಮವಾದ ಒಂದು ಕಾರ್ಯಕ್ರಮ ಆಗಿದೆ. ಆದ್ರೆ ಹಳ್ಳಿಗಳಲ್ಲಿ ಇದು ಆಗಂಗೆ ಇಲ್ರಿ. ಅದು ನೀವು ಹೇಳ್ದಂಗೆ ಕಾಂಟ್ರಾಕ್ಟ್ಗಳು ಕೊಟ್ಬಿಟ್ಟು ಅವ್ರಿಗೆ ಸಬ್ ಕಾಂಟ್ರಾಕ್ಟ್ ಅದು ಎಲ್ಲಿ ಹೋಗ್ತದೋ ಗೊತ್ತಾಗಲ್ಲ. ಅಲ್ಲ ಏನಿಲ್ರಿ, ಎಲ್ಲರೂ ಏನೇನೋ ಅಲ್ಲ ರೀ. ನಾನು ಎಷ್ಟು ಸಲ ಇದು ಬೇಸತ್ತು ನಿಮಗೆ ಕರೆದು ಹೇಳಕತ್ತೀನಿ. ಇದು ಫ್ರಮ್ ಬಿಗಿನಿಂಗ್ ಇದನ್ನು ಏನೇನು ಮಾಡಿ ಸರಿ ಮಾಡಬೇಕು ಅಂತ ಪ್ರಯತ್ನ ಮಾಡಕತ್ತೀನಿ. ಆದ್ರೆ ಆಗಲ್ಲ. ಆದರೆ ಇದು ನೋಡ್ರಿ, ಇದು ಏನಾಗಲ್ಲ. ಹಾಂ ಹೇಳಿ ಪೊಲೀಸ್ ರಾಮಮೂರ್ತಿ ಬರೀ 2 ಸರಿ ಮಾತಾಡ್ಯಾರ. ಎಷ್ಟು ಪ್ರಚಾರ ಆಯ್ತು
ಭಾಳ ದೊಡ್ಡ ಬರುತ್ತೆ, ನ್ಯಾಷನಲ್ ಲೆವೆಲ್ ಪ್ರಚಾರ ಇತ್ತು. ಏನಾದ್ರು ಅರ್ಥ ಇರುತ್ತೆ ಅಲ್ಲಪ್ಪ, ಅದಕ್ಕೆ ಆಗಲಿ ಏನು ಮಾಡೋದ್ರಿ? ಅಲ್ರಿ, ನಮ್ಮ ಅಷ್ಟೃಷ್ಟೋ ದುರದೃಷ್ಟೋ ಕಡೆಗೆ ನೀವೇ ಹೇಳಿರಲ್ಲ, ನಾನು ಪ್ರಚಾರ ಮಾಡ್ಲಿಕ್ಕೆ ಸಾಕಷ್ಟೇ, ಮಂದಿ ಯಾರು ಮಾಡೋದು ಬೇಡ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।